ಪರಿಷತ್ ಫೈಟ್ ಅಲ್ಲಿ ಬಹಳಷ್ಟು ಕುತೂಹಲ ಇದ್ದಿದ್ದು ಬೆಳಗಾವಿಯಲ್ಲಿ ಏನಾಗುತ್ತೆ ಅಂತ. ಈಗ ಬೆಳಗಾವಿಯಲ್ಲಿ ಎರಡನೇ ಪ್ರಾಶಸ್ತ್ಯದ ಮತಕ್ಕೆ ಫೈಟ್ ಜೋರಾಗಿ ನಡೀತಾ ಇದೆ. ಈಗ ಮೊದಲ ಪ್ರಾಶಸ್ತ್ಯ ಮತದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದಾಗಿದೆ. ಕಾಂಗ್ರೆಸ್ನ ಚನ್ನರಾಜ ಹಟ್ಟಿಹೊಳಿ, ಲಕ್ಷ್ಮೀ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ ಅವರು ಈಗ ಗೆಲುವನ್ನು ಸಾಧಿಸಿದ್ದಾಗಿದೆ. ಈಗ ಎರಡನೇ ಪ್ರಾಶಸ್ತ್ಯದ ಮತಗಳಿಗೋಸ್ಕರ ಮಹಂತೇಶ್ ಮತ್ತೆ ಲಖನ್ ಪೈಪೋಟಿಲಿದ್ದಾರೆ. ಈಗ ಎರಡನೇ ಪ್ರಾಶಸ್ತ್ಯದ ಮತಗಳಲ್ಲಿ ಲಖನ್ ಜಾರಕಿಹೊಳಿ ಮುನ್ನಡೆ ಸಾಧಿಸಿದ್ದಾರೆ. ಬೆಳಗಾವಿಯಲ್ಲಿ ಮಹಂತೇಶ್ಗೆ ಭಾರೀ ಹಿನ್ನಡೆಯಾಗಿದೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಹಳಷ್ಟು ಕುತೂಹಲ ಇದ್ದಿದ್ದು ಯಾವಾಗ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಥೂ ಅಂತ ಒಂದು ಕಮೆಂಟ್ ಮಾಡಿದ್ರು ಮೀಡಿಯಾ ಮುಂದೆ ಬಂದು, ಆಗ ಒಂದು ಸವಾಲ್ ತರ ತಗೊಂಡ್ಬಿಟ್ಟಿದ್ರು, ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನನ್ನ ಸಹೋದರನನ್ನ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ನೋಡೇ ಬಿಡೋಣ ಅಂತ ಒಂಥರ ಈ ತೊಡೆ ತಟ್ಟಿ ನಿಲ್ತಾರಲ್ಲ ಅಖಾಡದಲ್ಲಿ, ಆ ರೀತಿಯ ಬಿಂಬಿತ ಆಗಿತ್ತು ಬೆಳಗಾವಿಯಲ್ಲಿ. ಬೆಳಗಾವಿಯಲ್ಲಿ ಲಖನ್ಗೆ ಜಯ ಆಗಿದೆ, ಅಧಿಕೃತ ಘೋಷಣೆಯಷ್ಟೇ ಬಾಕಿ ಉಳಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಎರಡನೇ ಪ್ರಾಶಸ್ತ್ಯದ ಮತಗಳ ಪೈಕಿ ನಾವು ಹೇಳ್ತಾ ಇರೋದು ಲಖನ್ಗೆ ಈಗ ಎರಡನೇ ಪ್ರಾಶಸ್ತ್ಯದ ಮತಗಳು ಸಿಕ್ಕಿದೆ, ಅದು ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಉಳಿದಿರೋದು. ಅಲ್ಲಿಗೆ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿ ಮಠಗೆ ಸೋಲಾಗಿದೆ. ಅಧಿಕೃತವಾಗಿ ಇನ್ನೂ ಕೂಡ ಈ ಬಗ್ಗೆ ಅನೌನ್ಸ್ ಆಗಿಲ್ಲ, ಅದೊಂದು ಘೋಷಣೆ ಮಾತ್ರ ಬಾಕಿ ಉಳಿದಿದೆ. ಈಗ ಹೈಕಮಾಂಡ್ ಮುನಿಸು ಶಮನಕ್ಕೆ ರಮೇಶ್ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬಿಜೆಪಿ ಅಭ್ಯರ್ಥಿಗೆ ಸೋಲಾಯಿತು. ಬಿಜೆಪಿ ಅಭ್ಯರ್ಥಿ ಸೋಲಿನಿಂದ ಬಿಜೆಪಿಯಲ್ಲಿ ಅಸಮಾಧಾನ ಸಹಜವಾಗಿ ಭುಗಿಲೆದ್ದಿದೆ. ಈಗ ಲಖನ್ ಜಾರಕಿಹೊಳಿಯನ್ನ ಬಿಜೆಪಿ ಸೇರ್ಪಡೆಗೊಳಿಸೋದಕ್ಕೆ ತಯಾರಿಗಳಾಗ್ತಾ ಇದೆ. ಇನ್ಫ್ಯಾಕ್ಟ್ ಯಾವಾಗ ಲಖನ್ಗೆ ಟಿಕೆಟ್ ಸಿಕ್ಲಿಲ್ಲ ಅವಾಗ ರಮೇಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ಹೋಗಿ ಒಂದು ಪ್ರಾಮಿಸ್ ಅನ್ನ ಮಾಡಿದ್ರು. ಯಾಕಂದ್ರೆ ಇಲ್ಲಿ ಎರಡು ಅವಕಾಶ ಇತ್ತು. ಹಾಗಾಗಿ ನನ್ನ ಸಹೋದರನನ್ನು ನಾನು ಗೆಲ್ಲಿಸ್ಕೊಳ್ತೀನಿ, ಬಿಜೆಪಿ ಕ್ಯಾಂಡಿಡೇಟ್ ಅನ್ನು ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಒಂದು ಪ್ರಾಮಿಸ್ ಅನ್ನ ಹೈಕಮಾಂಡ್ ಮುಂದೆ ಮಾಡಿದ್ರು. ಈಗ ಬೇರೆದೇ ರೀತಿ ಪ್ಲಾನ್ ಅಲ್ಲಿ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ರಮೇಶ್ ಜಾರಕಿಹೊಳಿಗೆ ಒಂಥರ ಸಂದಿಗ್ಧ ಪರಿಸ್ಥಿತಿ ಅಂತ ನಾವೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಬಟ್ ಇವಾಗ ಒಂದು ಚಾಣಾಕ್ಯ ನಡೆಯನ್ನ ಇಡೋದಕ್ಕೆ ಹೊರಟಿದ್ದಾರೆ. ತಮ್ಮ ಸಹೋದರನನ್ನೇ ಬಿಜೆಪಿ ಕರ್ಕೊಂಡು ಬರೋ ಪ್ಲಾನ್ ಅಲ್ಲಿ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಮುಂದೆ ಇವಾಗ ಏನೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ರೆಡಿ ಆಗಿದ್ದಾರೆ. ಶರ್ಮಿತಾ ಶೆಟ್ಟಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ.ಕೆ. ಶಿವಕುಮಾರ್ ಮೇಲಿನ ಜಿದ್ದಾಜಿದ್ದಿಗೆ ತಮ್ಮ ಸಹೋದರ ಲಖನ್ ಜಾರಕಿಹೊಳಿ ಅವರನ್ನ ವಿಧಾನ ಪರಿಷತ್ನ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ರಮೇಶ್ ಜಾರಕಿಹೊಳಿ ಕಣಕ್ಕಿಳಿಸಿದರು. ಕಣಕ್ಕಿಳಿಸಿದ ಬಳಿಕ ಅವರು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಮಹಂತೇಶ್ ಕವಟಗಿ ಮಠ ಪರವಾಗಿ ಪ್ರಚಾರ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಲಖನ್ ಜಾರಕಿಹೊಳಿ ಪರವಾಗಿ ಪ್ರಚಾರ ಮಾಡಿದಷ್ಟು ಮತ್ತು ತಂತ್ರಗಾರಿಕೆ ಮಾಡಿದ್ದು ಕೂಡ ಹೆಚ್ಚು. ಆದರೆ ಇದು ಎಲ್ಲ ಒಂದು ಕಡೆ ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗಿರುವಂಥದ್ದು. ಮಹಂತೇಶ್ ಕವಟಮಠಕ್ಕೆ ಸೋಲಿಗೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಸೋಲಿಗೆ ಕಾರಣ ಎಂಬ ಆಪಾದನೆ ಇದೀಗ ಬಿಜೆಪಿ ವಲಯದಲ್ಲಿ ಬಂದಿರುವಂಥದ್ದು. ಮತ್ತು ಇದು ಎಲ್ಲ ಒಂದು ಕಡೆ ಪಕ್ಷದ ಒಳಗಡೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿಗೆ ಬಹಳಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ವಿಚಾರಕ್ಕೆ, ಅಧಿಕೃತ ಅಭ್ಯರ್ಥಿ ಸೋಲಿನ ವಿಚಾರಕ್ಕೆ ಪರಾಮರ್ಶೆ ನಡೆಯುತ್ತೆ ಮತ್ತು ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಕೂಡ ಇದರ ಬಗ್ಗೆ ಪರಿಶೀಲನೆ ನಡೆಸಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಚಿಂತನೆ ಮಾಡ್ತಾರೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ ಪಕ್ಷದ ವತಿಯಿಂದ ನೋಟಿಸ್ ನೀಡುವ ಆತಂಕ ಎದುರಾಗಿರುವಂಥದ್ದು, ಶಿಸ್ತು ಕ್ರಮ ಕೈಗೊಳ್ಳುವ ಆತಂಕ ಕೂಡ ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸ್ವತಃ ಮಹಂತೇಶ್ ಕವಟಗಿ ಮಠ ಅಭ್ಯರ್ಥಿಯಾದಂಥವರೇ ಇದೀಗ ನನ್ನ ಸೋಲಿಗೆ ಪಕ್ಷೇತರ ಅಭ್ಯರ್ಥಿನ ಕಣಕ್ಕಿಳಿಸಿದ್ದು ಮತ್ತು ರಮೇಶ್ ಜಾರಕಿಹೊಳಿ ನನ್ನ ಪರವಾಗಿ ಕೆಲಸ ಮಾಡಿಲ್ಲ, ಇದೇ ಕಾರಣಕ್ಕಾಗಿ ಸೋಲಿನ ಭೀತಿ ಎದುರಿಸಬೇಕಾಯ್ತು ಎಂದು ಆಪಾದನೆ ಮಾಡಿರುವಂಥದ್ದು. ಮತ್ತು ರಮೇಶ್ ಜಾರಕಿಹೊಳಿ ಅವರು ಪಕ್ಷೇತರ ಅಭ್ಯರ್ಥಿನ ಕಣಕ್ಕಿಳಿಸದೇ ಇದ್ದಿದ್ರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಮಹಂತೇಶ್ ಕವಟಗಿ ಮಠ ಅವರ ಜಯ ಸುಲಭವಾಗ್ತಿತ್ತು. ಎಲ್ಲ ಒಂದು ಕಡೆ ಸಹೋದರನ ಗೆಲುವಿಗಾಗಿ ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸಿದಂಗೆ ಮಾಡಿದಂಗಾಯ್ತು ಎಂಬ ಗಂಭೀರ ಆರೋಪ ಅವರ ಮೇಲೆ ಕೇಳಿ ಬಂದಿರೋದು. ಹಾಗಾಗಿ ಇದೀಗ ರಮೇಶ್ ಜಾರಕಿಹೊಳಿ ಸಹೋದರರು ಇದೀಗ ಹೊಸ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಬಿಜೆಪಿ ಶಿಸ್ತು ಕ್ರಮಕ್ಕೆ ಮುಂದಾದ್ರೆ ಅದು ಎಲ್ಲ ಒಂದು ಕಡೆ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ, ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಹಾಗಾಗಿ ಅದಕ್ಕೂ ಮೊದಲು ಪಕ್ಷೇತರವಾಗಿ ಇನ್ನೇನು ಗೆಲುವು ನಿಶ್ಚಿತ ಅಂತಲೇ ಹೇಳಲಾಗ್ತಿದೆ, ಅಧಿಕೃತ ಘೋಷಣೆಯೊಂದೇ ಬಾಕಿಯಾಗಿರ್ತಕ್ಕಂಥ ಲಖನ್ ಜಾರಕಿಹೊಳಿ ಅವರನ್ನ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಮಾಡುವ ಮುಖಾಂತರ ಬಿಜೆಪಿಯ ಪರಿಷತ್ ಸದಸ್ಯರಾಗಿ ಮಾಡುವುದು, ಆ ಮುಖಾಂತರ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಮತ್ತು ಮುಖ್ಯಮಂತ್ರಿಗಳ ಕೆಂಗಣ್ಣಿನಿಂದ ಹೈಕಮಾಂಡ್ ಏನ್ ಮುನಿಸಿಕೊಂಡಿರುತ್ತೆ ಮತ್ತೆ ಒಂದಿಷ್ಟು ಅಸಮಾಧಾನಿತರು ಏನೇನ್ ಇದ್ದಾರೆ ಈಗ. ಯಾಕಂದ್ರೆ ಬಿಜೆಪಿಯ
ಅಧಿಕೃತ ಕ್ಯಾಂಡಿಡೇಟ್ನ ಇಲ್ಲಿ ಸೋಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ಆ ಹೊಣೆಯನ್ನ ಈಗ ರಮೇಶ್ ಜಾರಕಿಹೊಳಿ ಅವರೇ ಆಬ್ವಿಯಸ್ಲಿ ಹೊರಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಅವ್ರು ಪ್ರಾಮಿಸ್ ಮಾಡಿದ್ರು, ನನ್ನ ತಮ್ಮನನ್ನು ಗೆಲ್ಸ್ಕೊಂಡ್ ಬರ್ತೀನಿ ಪ್ಲಸ್ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಸ್ಕೊಂಡ್ ಬರ್ತೀನಿ ಅಂತ. ಅದು ಸಾಧ್ಯ ಆಗಿಲ್ಲ ಈಗ. ಹಾಗಾಗಿ ಈಗ ಅಸಮಾಧಾನಿತರು ದೂರು ಕೊಡ್ತಾರೆ, ಪ್ಲಸ್ ಇವ್ರಿವಾಗ ನಾನು ಹೋಗಿ ನನ್ನ ಸಹೋದರನ ಬಿಜೆಪಿ ಕರ್ಕೊಂಡ್ ಬರ್ತೀನಿ ಅಂದ್ರೆ ಹೈಕಮಾಂಡ್ ಇದಕ್ಕೆ ಸಮ್ಮತಿ ಕೊಡುತ್ತಾ? ಶರ್ಮಿತಾ ಶೆಟ್ಟಿ, ಇಲ್ಲಿ ಲಖನ್ ಜಾರಕಿಹೊಳಿ ಗೆಲುವಿನ ಹಿಂದೆ ಕೂಡ ಬಿಜೆಪಿ ಶಾಸಕರು ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ ಗೆದ್ದಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜರವರಿಗೆ ಬಿಜೆಪಿ ಅನೇಕ ಶಾಸಕರು ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಚನ್ನರಾಜನ್ನ ಗೆಲ್ಲಿಸುವ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರಿಗೆ ಎಲ್ಲೊಂದು ಕಡೆ ಪ್ರತಿಷ್ಠೆಗೆ ಪೆಟ್ಟು ಕೊಡಬೇಕು. ಆ ಮುಖಾಂತರ ಲಖನ್ ಜಾರಕಿಹೊಳಿ ಗೆಲ್ಲುವ ಮುಖಾಂತರ ರಮೇಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯ ಅಸ್ತಿತ್ವವನ್ನ ಅವ್ರನ್ನ ಕಡಿಮೆ ಮಾಡಿಸಬೇಕು. ಆ ಮುಖಾಂತರ ಎಲ್ಲೊಂದು ಕಡೆ ಮಹಾಂತೇಶ್ ಕವಟಗಿ ಮಠ ಸೋಲಿಗೆ ರಮೇಶ್ ಜಾರಕಿಹೊಳಿ ಕಾರಣ ಎಂಬುದನ್ನು ಬಿಂಬಿಸಬೇಕು ಎಂಬ ಕಾರಣಕ್ಕಾಗಿ ಇಲ್ಲಿ ಆಪರೇಷನ್ ನಡೆದಿರುವಂಥದ್ದು. ಆ ಮುಖಾಂತರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಗೆಲುವಿಗೆ ಬಿಜೆಪಿ ಅನೇಕ ನಾಯಕರುಗಳು ಮತ್ತು ಶಾಸಕರು ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮಹಾಂತೇಶ್ ಕವಟಗಿ ಮಠಕ್ಕೆ ಬೀಳ್ಬೇಕಾದಂತ ಮೊದಲ ಪ್ರಾಶಸ್ತ್ಯ ಮತಗಳು, ಬಹುತೇಕ ಮತಗಳು ಚನ್ನರಾಜ್ ಹಟ್ಟಿಯೊಳಗೆ ಬಿದ್ದಿರುವಂಥದ್ದು. ಅಲ್ಲದೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಮಹಾಂತೇಶ್ ಕವಟಗಿ ಮಠಕ್ಕೆ ಗೆಲುವಿನ ಬದಲು ತಮ್ಮ ಸಹೋದರ ಲಖನ್ ಜಾರಕಿಹೊಳಿ ಗೆಲುವಿಗಾಗಿ ಹರಸಾಹಸ ಪಟ್ಟಿರುವಂಥದ್ದು ಮತ್ತು ಅದರಲ್ಲಿ ಯಶಸ್ವಿಯಾಗಿರುವಂಥದ್ದು. ಸದ್ಯ ಇದೀಗ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಗಂಭೀರ ಆಪಾದನೆ ಮತ್ತು ಆರೋಪ ಬಂದಿರುವಂಥದ್ದು. ಬಿಜೆಪಿ ಅಧಿಕೃತ ಅಭ್ಯರ್ಥಿ ಸೋಲಿಗೆ ಕಾರಣರಾಗಿದ್ದಾರೆಂಬ ಆಪಾದನೆ ಬಂದಿರುವಂಥದ್ದು. ಆ ಆಪಾದನೆಯಿಂದ ಮುಕ್ತರಾಗಲು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೊಸ ಪ್ಲಾನ್ ಹುಡುಕಿರುವಂಥದ್ದು. ಆ ಮುಖಾಂತರ ತಮ್ಮ ಸಹೋದರ ಲಖನ್ ಜಾರಕಿಹೊಳಿ ಅವರನ್ನ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಮಾಡುವ ಮುಖಾಂತರ ಬಿಜೆಪಿಯ ಪರಿಷತ್ ಸದಸ್ಯರು ಮಾಡುವುದು ಮತ್ತು ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರ ಕೆಂಗಣ್ಣಿನಿಂದ ಬಚಾವಾಗುವ ಪ್ಲಾನ್ ಅನ್ನ ಮತ್ತು ಚಿಂತನೆಯನ್ನ ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಬೆಳಗಾವಿಯಲ್ಲಿ ಏನಾಗುತ್ತೆ ನೋಡ್ಬೇಕು. ಯಾಕಂದ್ರೆ ಎರಡನೇ ಪ್ರಾಶಸ್ತ್ಯದ ಮತಗಳು ಏನಿದೆ ಅದು ಲಖನ್ಗೆ ಸಿಕ್ಕಿದೆ, ಅವ್ರು ಜಯಗಳಿಸಿದ್ದಾರೆ. ಬಟ್ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಲ್ಲಿಗೆ ಬಿಜೆಪಿಯ ಅಭ್ಯರ್ಥಿ ಏನಿದ್ರು ಮಹಂತೇಶ್ ಕವಟಗಿ ಮಠ ಅವರು 3ನೇ ಸ್ಥಾನಕ್ಕೆ ಇಳಿದಿದ್ದಾರೆ ಬೆಳಗಾವಿಯಲ್ಲಿ. ಹಾಗಾಗಿ ಸಹಜವಾಗಿ ಅಲ್ಲಿ ಅಸಮಾಧಾನಿತರು ಇರ್ತಾರೆ. ಅವರೆಲ್ಲರೂ ಕೂಡ ಈಗ ಹೈಕಮಾಂಡ್ ನಾಯಕರಿಗೆ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಈಗ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕಲ್ಲ. ಲೇಟೆಸ್ಟ್ ಅಪ್ಡೇಟ್ ತೋರಿಸ್ತಾ ಇದ್ದೀವಿ. ಲಖನ್ ಗೆಲುವು ಘೋಷಣೆ ಮಾಡಿದ್ದಾರೆ ಚುನಾವಣಾಧಿಕಾರಿ. ಅಲ್ಲಿಗೆ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿ ಮಠಗೆ ಸೋಲಾಗಿದೆ, 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಬೆಳಗಾವಿಯಲ್ಲಿ 2ನೇ ಪ್ರಾಶಸ್ತ್ಯದ ಮತಗಳು ಲಭಿಸಿರೋದು ಲಖನ್ ಜಾರಕಿಹೊಳಿಗೆ. ಅವರು ಜಯಗಳಿಸಿದ್ದಾರೆ ಅಂತ ಅಧಿಕೃತ ಘೋಷಣೆ ಈಗ ಆಗಿದೆ. ಗೆಲುವನ್ನ ಘೋಷಣೆ ಮಾಡಿದ್ದಾರೆ ಚುನಾವಣಾಧಿಕಾರಿ. ಸೊ ಈಗ ಇನ್ನೊಂದು ತರದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಜಾರಕಿಹೊಳಿ ಬ್ರದರ್ಸ್ಗೆ. ಸೊ ಈ ಸವಾಲನ್ನ ಹೆಂಗೆ ಸಾಲ್ವ್ ಮಾಡ್ಕೋತಾರೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಅಸಮಾಧಾನಿತರು ಕಂಪ್ಲೇಂಟ್ ಕೊಡ್ತಾರೆ ಹೈಕಮಾಂಡ್ಗೆ ಆಬ್ವಿಯಸ್ಲಿ. ಬಟ್ ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಪ್ಲಾನ್ ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ. ಲಖನ್ನನ್ನೇ ಈಗ ಬಿಜೆಪಿಗೆ ಕರ್ಕೊಂಡ್ಬರೋ ರೀತಿಯಲ್ಲಿ ಪ್ಲಾನಿಂಗ್ ಅಲ್ಲಿ ಅವರು ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಈ ಬಗ್ಗೆ ತಿಳಿಸ್ಬಿಟ್ಟು ಲಖನ್ ಜಾರಕಿಹೊಳಿಯನ್ನ ಈಗ 2ನೇ ಪ್ರಾಶಸ್ತ್ಯದ ಮತಗಳಿಂದ ಏನ್ ಗೆದ್ದಿದ್ದಾರೆ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬರೋ ಪ್ಲಾನ್ ಅಲ್ಲಿ ಜಾರಕಿಹೊಳಿ ಬ್ರದರ್ಸ್, ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ. ಈಗ ಚನ್ನರಾಜ್ ಹಟ್ಟಿಹೊಳಿ ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ಗೆದ್ದಿದ್ದಾಗಿದೆ. ಮೊದಲ ಪ್ರಾಶಸ್ತ್ಯದ ಮತಗಳು ಅವ್ರಿಗೆ ಸಿಕ್ಕಿದ್ದಾಗಿದೆ. ಈಗ 2ನೇ ಪ್ರಾಶಸ್ತ್ಯದ ಮತಗಳು ಲಭಿಸಿರೋದು ಲಖನ್ ಜಾರಕಿಹೊಳಿಗೆ. ಬಹಳಷ್ಟು ಟಫ್ ಫೈಟ್ ಇತ್ತು. ಇಲ್ಲಿ ಯಾರು ಪರವಾಗಿ ಫೀಲ್ಡ್ಗೆ ಇಳಿತಾರೆ, ಪ್ರಚಾರ ಮಾಡ್ತಾರೆ, ಸೊ ಇಂಥದ್ದೆಲ್ಲ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಒಂದು ಕಡೆ ಸಹೋದರ ಪಕ್ಷೇತರ ಅಭ್ಯರ್ಥಿಯಾಗಿ, ಇನ್ನೊಂದು ಕಡೆ ತಮ್ಮದೇ ಪಕ್ಷದ ಕ್ಯಾಂಡಿಡೇಟ್ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಂತ ಟೈಮ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮುಂದೆ ಹೇಳಿದ್ದು, ಹೀಗೆ ಹೆಂಗಿದ್ರು 2 ಸೀಟ್ ಬಂದೇ ಬರುತ್ತೆ ಬೆಳಗಾವಿಯಲ್ಲಿ, ಒಂದು ನನ್ನ ಸಹೋದರ ಬರ್ತಾನೆ, ಇನ್ನೊಂದು ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ಆದ್ರೆ ಅದರಲ್ಲಿ ಈಗ ಎಡವಿರೋದ್ರಿಂದ ಬೇರೆ ರೀತಿ ಪ್ಲಾನಿಂಗ್ ಅಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಪರಿಷತ್ ಫೈಟ್ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇರ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ